ಸೀತಾ, ನೀನಿನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯೇನೆ, ಬಿಟ್ಟಾಕು. ಸೀತಾ, ಅವ್ನು ಯಾರೋ ಏನೋ, ನೀವ್ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಇವ್ರುಗಳು ಸೀತನ್ನ ಕನ್ವಿನ್ಸ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಇದರಲ್ಲಿ ದೊಡ್ಡ ವಿಷಯನೇ ಇದೆ ಅಂತ. ಅಪ್ಪು, ಬಂದವನು ಯಾರೋ ಅವನಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಇಟ್ಸ್ ಆಲ್ ರೈಟ್. ಯಾವುದಕ್ಕೂ ಅವನಿಂದ ಹುಷಾರಾಗಿರು. ಯಾರಿಗೆ ಅನುಮಾನ ಬಂದರೂ ಈ ಭಾರ್ಗವಿ ಚಿಕ್ಕಿಗೆ ಬರಬಾರ್ದು. ಇವ್ರು ಇದನ್ನ ಇಷ್ಟಕ್ಕೆ ಬಿಡ್ತಾರೋ ಇಲ್ವೋ. ಸರ್ಲೆ, ನನ್ನ ಇಮಿಟೇಟ್ ಮಾಡ್ತೀಯ ನೀನು? ನಮ್ಮಮ್ಮ ಹೇಳ್ತಾ ಇರ್ತಾರೆ ಮಾಡಿದ್ದುಣ್ಣು ಮಾರೇ ಅಂತ. ಏಯ್, ಏನೇನೋ ಮಾತಾಡ್ತಿದ್ಯಾ? ಬುದ್ಧಿ ಇಲ್ವಾ ನಿಂಗೆ? ನನಗೆ ಬುದ್ಧಿ ಇದೆ, ನಿಮಗಿದ್ಯಾ? ಏಯ್, ತಲಹಟೆ ಮಾಡಿದ್ರೆ ನೋಡು, ಬೆಳಗ್ಗೆ ನನ್ನ ಜೊತೆ ಕಿರಿಕ್ ಮಾಡ್ತಾ ಇದ್ಯಾ? ಹೋಗ್ಲಿಂದ ಹೋಗ್ತಾರು. ಮತ್ತೆ ನನ್ನ ಸೀತಮ್ಮನೆ ಬೀಳ್ಸಿದ್ರಿ ನೀವು? ನಾನಾ? ಅಲ್ಲ, ನನಗ್ ಬೀಳ್ಸಕ್ ಹೋಗಿ ನನ್ನ ಸೀತಮ್ಮನೆ ಬೀಳ್ಸ್ಬಿಟ್ರಿ ನೀವು. ಏನು ಸುಮ್ಮನಾಗ್ಬಿಟ್ರಿ? ನನ್ ಹೆಂಗ್ ಗೊತ್ತಾಯ್ತು ಅಂತನಾ? ಏಯ್, ಲಿಟಲ್ ಚಾಂಪ್ ಅನ್ಕೊಂಡಿದ್ದೆ ನಿನ್ನ. ದೊಡ್ಡ ತರಲೆ ನೀನು. ಸಿಹಿ ಅಲ್ಲ ನೀನು. ಸಿಹಿ ಆಗಿದ್ರೆ ಈ ಥರ ಮಾತಾಡ್ತಿರ್ಲಿಲ್ಲ. ನನ್ ಯಾರ ಹತ್ರ ಏನು? ನನ್ ಸೀತಮ್ಮನ್ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಬಿಡಲ್ಲ. ಓಯ್, ಏನಂದೆ ನೀನು? ನಿನ್ನ ಸೀತಮ್ಮನ ತಂಟೆಗೆ ಬಂದ್ರೇನಾ? ಅಂದರೆ ನೆನ್ನೆ ವಿಶ್ವನ್ನ ಬಿಳಿಸಿದ್ದು ನೀನೇನಾ? ನನ್ ಸೀತಮ್ಮನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾನಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮ್ಮನ್ನ ಏನು ಬಾರ್ಕು ಇವಳು ಈ ಥರ ಮಾತಾಡ್ತಿದ್ದಾಳೆ? ಈ ಹುಡುಗಿ ಸಾಮಾನ್ಯದವಳು ಅಲ್ಲ ವಿಶ್ವ. ಹೌದು, ಮತ್ತೆ ಅಲ್ಲಿ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳಲ್ಲ, ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ. ಇವಳ ಬಗ್ಗೆ ನಾನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ ಅಂತ ಈಗಲಾದರೂ ಅರ್ಥ ಆಗ್ತಿದ್ಯಾ? ಹಾಂ, ಗೊತ್ತಾಯ್ತು ಪಾರ್ಗು. ನಿನ್ನ ಟೆನ್ಷನ್ ವರ್ತು ಅಂತ ನಂಗೆ ಈಗ ಅರ್ಥ ಆಗ್ತಾ ಇದೆ. ಈ ಹುಡುಗಿನ ಸುಮ್ಮನೆ ಬಿಡಬಾರ್ದು ವಿಶ್ವ. ಎಷ್ಟು ಧೈರ್ಯ ಇದ್ದರೆ ನನ್ನ ಮುಂದೆ ನಿಂತು ನನಗೆ ಧಮಕಿ ಹಾಕಿ ಹೋಗ್ತಿದ್ದಾಳೆ. ಮಾಡ್ತೀನಿ. ಎಲ್ಲಿ ಕತ್ತರಿಸ್ಬೇಕೋ ಅಲ್ಲಿ ನಿನ್ನ ರೆಕ್ಕೆನ ಕತ್ತರಿಸ್ತೀನಿ. ಸೀತಾ, ಪೂಜೆಗೆ ಬೇಕಿರೋ ಐಟಮ್ಸ್ ಎಲ್ಲ ತಗೊಂಡ್ಯಾ? ಶ್ವೇತಾಗೆಲ್ಲ ಕಾರಲ್ಲಿ ಇಡಕ್ಕೆ ಹೇಳಿದ್ದೀನಿ. ಈ ಸಿಹಿ ನೋಡಿ ಇನ್ನ ಬಂದೇ ಇಲ್ಲ. ನಾನು ಸ್ನಾನ ಮಾಡಿಸ್ತೀನಿ ಅಂದ್ರೆ ಇಲ್ಲ ನಾನೇ ಸ್ನಾನ ಮಾಡ್ಕೋತೀನಿ ಸೀತಮ್ಮ ಅಂತ ಹೇಳಿದ್ಲು. ಸೀತಾ, ನಾನು ರೆಡಿ. ನೀವ್ ರೆಡಿ? ನಿಮ್ ಮಗಳು ಬರ್ಬೇಕಲ್ಲ ಇನ್ನ. ಸಿಹಿ ಬಾ ಬೇಗ. ಚಿಕ್ಕಪ್ಪ, ಇವಾಗ ಹೇಗಿದ್ದೀರಾ? ಈಗ ಪರವಾಗಿಲ್ಲ ರಾಮ್, ಆದರೂ ತುಂಬ ನೋವಿದೆ. ಡಾಕ್ಟರ್ ಹತ್ರ ಹೋಗಿ ಮಾವ. ಅಥವಾ ಡಾಕ್ಟರ್ನ ಇಲ್ಲಿಗೆ ಬರಕ್ಕೆ ಹೇಳ? ಬೇಡ ಕಣ ರಾಮ, ಆಮೇಲೆ ನಾನೇ ಹೋಗ್ತೀನಿ.
ಮಾವ ಕಷಾಯ ಮಾಡಿ ಫ್ಲಾಸ್ಕಲ್ಲಿ ಇಟ್ಟಿದ್ದೀನಿ, ನೋವಿಗೆ ತುಂಬ ಒಳ್ಳೆಯದು, ಆಗಾಗ ಕುಡಿತಾ ಇರಿ ಪ್ಲೀಸ್. ಸರಿನಮ್ಮ ಸೀತಾ. ಹೌದು, ನೀವೆಲ್ಲ ಯಾವ ಕಡೆ ಹೊರಟಿದ್ದೀರಾ? ಅದು ಸಿಹಿ ಹೆಸರಲ್ಲಿ ಇವತ್ತು ದೇವಸ್ಥಾನದಲ್ಲಿ ಅರ್ಚನೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಹೊರಟಿದ್ದೀವಿ. ಓ ಹೌದಾ. ನೋಡಿ ಅತ್ತೆ, ಅವಳೇ ಇನ್ನ ಬಂದಿಲ್ಲ. ಸಿಹಿ, ಹಾ ಸೀತಮ್ಮ ಬಂದೆ. ಏನೇ ಮಾಡ್ತಿದ್ದೆ ಇಷ್ಟೊತ್ತು? ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ? ಈಗ ಹೊರಡೋಣ ಸೀತಮ್ಮ. ಚಿಕ್ಕಿ ರೆಡಿ ಅಲ್ವಾ? ಹೊರಡೋಣವಾ? ಹೊರಡೋಣ ಅಪ್ಪು. ಆ್ಯಕ್ಚುಲಿ ಮನೇಲಿ ಯಾರೂ ಇಲ್ಲ, ವಿಶ್ವಂಗೆ ಬೇರೆ ಹೀಗಾಗಿದೆ. ನಾನು ಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಸಿಹಿ ಪುಟ್ಟನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇರೋದು, ಅದನ್ನು ನಾನು ಹೇಗೆ ಮಿಸ್ ಮಾಡ್ಕೊಳ್ಳಿ? ಈ ಭಾರ್ಗವಿ ಚಿಕ್ಕಿ ಆಡೋ ಮಾತಕ್ಕೂ ಮಾಡೋ ಕೆಲಸಕ್ಕೂ ಸಂಬಂಧನೇ ಇರಲ್ವಲ್ಲ. ಇವ್ರು ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ. ಸರಿ, ಹಾಗಿದ್ರೆ ಹೊರಡೋಣವಾ? ಅಶೋಕ್, ಕಾರ್ ತೆಗಿತೀರಾ? ಹಾಂ, ಆ್ಯಕ್ಚುಲಿ ನಾನು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ. ಯಾಕೋ? ಆಫೀಸಲ್ಲಿ ಅಕೌಂಟ್ಸ್ ಪ್ರಾಬ್ಲಮ್ ಆಗಿದೆ, ನಾವಿಬ್ಬರು ಹೊರಟ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆಫೀಸ್ಗೆ ಹೋಗ್ತೀನಿ, ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವು ಬಂದರೆ ಚೆನ್ನಾಗಿರೋದು ಅಶೋಕ್. ಸೀತಾ, ಆಫೀಸ್ ಕೆಲಸನೂ ಮುಖ್ಯ ಅಲ್ವಾ? ನಾನೂ ಇಲ್ಲ, ಅಪ್ಪನೂ ಇಲ್ಲ ಅಂತ ಅಂದರೆ ಆಫೀಸಲ್ಲಿ ಕಷ್ಟ. ಅದು ನಮ್ಮ ಅಶೋಕ್ ಇದ್ದರೆ ನಮ್ಮಿಬ್ಬರಿಗೂ ಒಂಥರ ಧೈರ್ಯ ಅಲ್ವಾ ಅಶೋಕ್? ಹಾಗಾದ್ರೆ ಮಗ ನಿನ್ನ ಬಿಟ್ಟು ಹೊಡ್ಬೇಕಾ? ನಾನು ಬಂದಿಲ್ಲ ಅಂತಂದ್ರೆ ಏನಾಗೋಯ್ತೋ? ನನ್ನ ಬೆಟರ್ ಹಾಫ್ ಬರ್ತಾ ಇದ್ದಾಳಲ್ಲ, ನೋಡ್ಕೊತಾಳೆ. ಸರಿ ಆಗೋಯ್ತು, ಹೊರಡೋಣವಾ? ಆ ಸುಬ್ಬಲಕ್ಷ್ಮಿ ಮುಖವಾಡನ ಹೇಗೆ ಕಳಚಿ ಬಿಸಾಕ್ತೀನಿ ನೋಡ್ತಾ ಹೋಗಿ. ಸೀತಮ್ಮ ಒಂದ್ ನಿಮಿಷ ಬಂದೆ ನಾನು. ಏನಾಯ್ತು? ಏನಾದರೂ ಮರ್ತೋದ್ಯಾ? ಸರಿ, ಬೇಗ ಬಾ ಸಿಹಿ. ಅಪ್ಪು, ಸೀತಾ, ನೀವು ಅವಳನ್ನು ಕರ್ಕೊಂಬನ್ನಿ, ನಾ ಹೊರಟಿರ್ತೀನಿ. ಅಲ್ಲಿ ವ್ಯವಸ್ಥೆಗಳೆಲ್ಲ ಆಗಿದೆಯಾ ಚೆಕ್ ಮಾಡ್ತೀನಿ. ಶೋರ್ ಚಿಕ್ಕಿ. ಬನ್ನಿ, ನಾವು ಕಾರ್ ಹತ್ತಿರ. ಉದ್ದು, ನಾನು ದೇವಸ್ಥಾನದಲ್ಲಿರಲ್ಲ. ರಾಮ್ ಸೀತಾ ಇಬ್ಬರು ಪೂಜೆ ಅಂತ ಬ್ಯುಸಿಯಾಗಿರ್ತಾರೆ. ಸುಬ್ಬಿ ಕಡೆ ನೀನೇ ಗಮನ ಕೊಡಬೇಕು. ಭಾರ್ಗವಿ ಚಿಕ್ಕಿನೂ ಬರ್ತಾ ಇರೋದ್ರಿಂದ ಸುಬ್ಬಿನ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಏನೇ ಪ್ರಾಬ್ಲಮ್ ಆದರೂ ನನಗೆ ಕಾಲ್ ಮಾಡು. ಓಕೆ ಅಶೋಕ್, ನಾನು ಅವಳನ್ನ ನೋಡ್ಕೋತೀನಿ, ನೀವೇನು ವರಿ ಮಾಡ್ಕೋಬೇಡಿ. ಆಫೀಸ್ ಕೆಲಸ ಮುಗಿಸ್ಕೊಳ್ಳಿ. ಟೇಕ್ ಕೇರ್. ಆಂಜನೇಯಾಯ ನಮಃ. ಓಂ ಐಂ ಐಂ ರಾಮದೂತಾಯ ನಮಃ. ಓಂ ಐಂ ಐಂ ಆಂಜನೇಯಾಯ ನಮಃ. ಓಂ ಐಂ ಐಂ ರಾಮದೂತಾಯ. ಏ ಸಿಹಿ, ಸಿಹಿ, ಏನು ಬಾ ನನ್ ಜೊತೆ. ಎಲ್ಗೆ? ಹೇಳ್ತೀನಿ ಬಾ. ನಾನಿಲ್ಲಿ ಹನುಮಾನ್ ಚಾಲೀಸ್ ಓದ್ತಾ ಇದ್ದೀನಿ, ನನ್ ಡಿಸ್ಟರ್ಬ್ ಮಾಡ್ಬೇಡ, ಹೋಗು. ನಿಂಗೆ ಶಕ್ತಿ ಬರ್ಬೇಕಂತಾನೆ. ಅದೇನೋ ಅಂತೀಯಲ್ಲ, ಏನದು? ಹಾ, ಪವರು. ಈ ಹನುಮಾನ್ ಚಾಲೀಸನ ಹನುಮಪ್ಪನ ಮುಂದೆನೆ ಓದು, ಅವನು ನಿನ್ಗೆ ಶಕ್ತಿ ಕೊಡ್ತಾನೆ. ಸುಬಿ, ಹಾಗಾದ್ರೆ ಇವತ್ತು ನನಗೆ ಶಕ್ತಿ ಬರುತ್ತಾ? ಬಂದೇ ಬರುತ್ತೆ. ಅವತ್ತು ಕುಂಭಮೇಳದಲ್ಲಿ ನಾಗಸಾಧು ಹೇಳಿದ್ದಿದೆ ತಾನೆ? ಇವತ್ತು ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಆ ಹನುಮಪ್ಪ ನಿನ್ಗೆ ಶಕ್ತಿ ಕೊಟ್ಟೆ ಕೊಡ್ತಾನೆ. ನನ್ನ ಜೊತೆ ಬಾ ನೀನು.
ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಏನು ಮಾಡ್ತಿದ್ದಾಳೆ? ನಾನು ಹೋಗಿ ನೋಡ್ಕೊಂಬರ್ತೀನಿ. ಇರೇ ಅವಳು ಬೆಳ್ಳಿನ ಕರ್ಕೊಂಬರಕ್ಕೆ ಹೋಗಿರ್ಬೇಕು, ಬರ್ತಾಳಿರು. ಸಿಹಿ ಸಿಹಿ ಬೇಗ ಬಾ. ಎಲ್ಲೇ ಹೋಗಿದೆ ಇಷ್ಟೊತ್ತು? ಏನ್ ಮಾಡ್ತಿದ್ದೆ? ಸುಬಿ, ಸೀತಮ್ಮ ಅಪ್ಪನ ಜೊತೆ ನಾನು ಮುಂದೆ ಕೂತ್ಕೊಳ್ಳ, ಅದು ಕೇಳ್ಬೇಕಾ? ಸರಿ ಬಿಡು ಬಾ. ಸೀತಮ್ಮ, ನಾನು ಹಿಂದೆ ಕೂತ್ಕೊಂತೀನಿ. ಫ್ರೀ ಬಂದ್ಮೇಲೆ ನೀನ್ ನನ್ನನ್ನ ಮರ್ತೋಗ್ಬಿಡ್ತೀಯ ಅಲ್ವಾ? ನೀನ್ ಬೇಕು ಸೀತಮ್ಮ. ಬಾಳೆ ಸುಬ್ಬಿ, ನನ್ನ ಜೊತೆ ಕೂತ್ಕೋ ಬಾ. ಅಂದ್ರೆ ನಮ್ಮ ಹುಡುಗಿ ತರ್ಲೆ ಸುಬ್ಬಿ ಅಂತ ಹೇಳಕ್ ಬಂದೆ ಅಷ್ಟೇ. ಹೌದು, ಇವಳು ನಂಬರ್ 1 ತರ್ಲೇನೆ. ಬಾ. ಸೀತಮ್ಮ, ನನ್ನ ಕೂಸು. ಬಾ. ನೋಡಿ ರಾಮ್, ಹನುಮಾನ್ ಚಾಲಿಸ ಪ್ಲೇ ಆಗ್ತಿದೆ. ಶುಭ ಶಕುನ. ಹೊರಡೋಣವಾ? ನಿಂತ್ಕೋ, ಎಲ್ಲಿ ಓಡ್ತಿದ್ಯಾ? ನೋಡು, ಆಚೆ ಬಂದಾಗ ಹೀಗೆ ಒಬ್ಬೊಬ್ಳೆ ಓಡ್ತಾ ಇರಬಾರ್ದು, ಅರ್ಥ ಆಯ್ತಾ? ನನ್ನ ಕೈ ಹಿಡ್ಕೊಂಡೇ ಇರ್ಬೇಕು. ಚಿಕ್ಕಿ ಅಂತೂ ಇವಳನ್ನ ಸಿಹಿ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ, ಈಗ ಹೀಗೆ ಮಾತಾಡ್ತಿದ್ದಾರೆ. ಬೇಗ ಬನ್ನಿ, ಪೂಜೆ ಟೈಮ್ ಆಯ್ತು. ಬನ್ನಿ. ಸಿಹಿ, ಇಲ್ಲಿ ನೋಡು, ನಿನ್ಗೋಸ್ಕರ ಪೂಜೆ ಮಾಡಿಸ್ತಾ ಇರೋದು. ದೇವ್ರ ಹತ್ರ ಕೈ ಮುಗ್ದು ಭಕ್ತಿಯಿಂದ ಬೇಡ್ಕೊಂಡು ನಿನ್ಗೇನೇನ್ ಬೇಕೋ ಎಲ್ಲ ಕೇಳ್ಕೊ, ಕೊಡ್ತಾನೆ. ಅಶೋಕ್ ಹೇಳ್ತಿದ್ರು ಭಾರ್ಗವಿ ಮ್ಯಾಮ್ಗೆ ಸುಬ್ಬಿ ಮೇಲೆ ತುಂಬಾ ಡೌಟ್ ಇದೆ ಅಂತ. ಇದೇನಿದು ಇಷ್ಟೊಂದು ಚೇಂಜಸ್ಸು? ಅದೇ ನಂಗೂ ಅರ್ಥ ಆಗ್ತಿಲ್ಲ ಪ್ರಿಯಾ. ಹಾಗಿದ್ರೆ ನೀವ್ಯಾಕೆ ಒಂದ್ಸಲ ಅವ್ರನ್ನ ಕೇಳಬಾರ್ದು ಏನು ವಿಷಯ ಅಂತ? ಚಿಕ್ಕಿ, ಏನಪ್ಪು, ಏನ್ ಹೇಳೋ? ಏನಿಲ್ಲ ಚಿಕ್ಕಿ, ಇದ್ದಕ್ಕಿದ್ದಾಗೆ ಸಿಹಿ ಹೆಸರಲ್ಲಿ ಯಾವ ಪೂಜೆ ಇಟ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಹೇಳಿದ್ನಲ್ಲ, ನಮ್ ಸಿಹಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಈ ಪೂಜೆ. ನೀನ್ ಕನ್ಫ್ಯೂಷನ್ ಅರ್ಥ ಆಗ್ತಾ ಇದೆ. ಆ ಮಗುನ ಸಿಹಿ ಅಂತ ಒಪ್ಕೊಳ್ದೇ ಇರೋಳು ಇವತ್ತು ಅವಳ ಹೆಸರಲ್ಲಿ ಯಾಕೆ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಯಾ ಚಿಕ್ಕಿ? ಅಲ್ಲಿ ನೋಡಪ್ಪು, ನಮ್ಮ ಸೀತನ ಮುಖ ನೋಡು. ಅವಳ ಮುಖದಲ್ಲಿರೋ ಆ ನಗು, ಸಂತೋಷ ನೋಡು. ಆ ಹುಡುಗಿ ಯಾರೇ ಆಗಿರಲಿ, ಅವಳು ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಮನೆ ನೆಮ್ಮದಿ, ಸಂತೋಷ ಮತ್ತೆ ವಾಪಸ್ ಬಂದಿದೆ. ಇದ್ರ ಮುಂದೆ ನನಗೆ ನನ್ನ ಅನುಮಾನ ದೊಡ್ಡದು ಅನ್ನಿಸ್ತಾ ಇಲ್ಲ ಅಪ್ಪು.
ಆ ಹುಡುಗಿ ಯಾರೇ ಆಗಿರಬಹುದು, ಆದರೆ ನಮ್ಮ ಪಾಲಿಗೆ ಅವಳು ಸಿಹಿನೇ. ಥ್ಯಾಂಕ್ಸ್ ಚಿಕ್ಕಿ, ಬಟ್ ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಸಿಹಿನೇ. ಅದು ಇವತ್ತು ಗೊತ್ತಾಗುತ್ತೆ ಬಿಡು ರಾಮ. ನೀನ್ ದೇವಸ್ಥಾನ ಒಳಗ್ ಬಂದಿದ್ಯಾ? ಆದ್ರೆ ಇದು ಹೆಂಗೆ ಸಾಧ್ಯ? ಏನ್ ನೀವು ದೇವ್ರಾ? ನಾನಲ್ಲ, ನೀನ್ ದೇವ್ರು. ಹೆಂಗೆ ಅಂದ್ರೆ 4 ಸಾಲು ಹೇಳಿದ್ದಾರೆ ನನ್ ದೇವ್ರು ಅಂತ. ದೇವ್ರಿಗೆ ದೇವಸ್ಥಾನ ಒಳಗ್ ಬರಕ್ಕಾಗಲ್ವಾ? ಅಂತೂ ನೀನ್ ದೇವಸ್ಥಾನಕ್ಕೆ ಬಂದಲ್ಲ, ನಿನ್ ಶಕ್ತಿ ಬಂದೇ ಬರುತ್ತೆ. ಹನುಮಪ್ಪ ನಂಗೆ ಬೇಗ ಪವರ್ ಕೊಡಪ್ಪ. ಆಂಜನೇಯ ನನ್ಗೆ ಒಂದೇ ಆಸೆ, ನನ್ಗೆ ಬೇಗ ಪವರ್ ಕೊಡು. ಆಗ ನಾನು ನನ್ನ ಸೀತಮ್ಮನ ಕಷ್ಟ ಕೊಡೋ ಭಾರ್ಗವಿ ಆಂಟಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸುಬ್ಬಿ, ಬಡ್ಡಿ ಬಂಗಾರ ಆಂಟಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನೀನ್ ಯಾವುದಕ್ಕೂ ಕೇರ್ಫುಲ್ ಆಗಿರು. ನೀನು ಮನ್ಸಲ್ಲೇ ಮಾತಾಡು, ನನ್ ಕೇಳಿಸುತ್ತೆ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ದೆ ದೇವ್ರ ಹತ್ರ ಕೇಳ್ಕೊ. ಭಾರ್ಗವಿ ಅಮ್ಮನವ್ರಿಗೆ ನಮಸ್ಕಾರ. ಏನು ದೇಸಾಯಿ ಕುಟುಂಬದವರು ದೇವಸ್ಥಾನ ಹತ್ರ ಬರೋದೇ ಅಪರೂಪ ಆಗ್ಬಿಟ್ಟಿದೆ. ತುಂಬ ದಿವಸದಿಂದ ನಾವು ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಆಗಲೇ ಇಲ್ಲ. ಈಗ ನಮ್ಮ ದೇವರೇ ಕರೆಸ್ಕೊಂಡಿದ್ದಾನಲ್ಲ. ಹೇಳಿ, ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು? ನಮ್ಮ ಮಗು ಸಿಹಿ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಅವಳು ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದಾಳೆ. ಇನ್ಮೇಲೆ ಇವಳಿಗೆ ಯಾವ ಅಪಾಯನೂ ಆಗಬಾರ್ದು ಅಂತ ಅರ್ಚನೆ ಮಾಡಿ. ಏನು ಅಪಾಯ ಆತೆ? ಅದು ಸೀತಾ, ಶ್ಯಾಮ್ ಮತ್ತೆ ಶಾಲಿನಿ ಬಂದಾಗ ಸೀನಾ ನಮ್ಮಿಂದ ದೂರ ಮಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓ ಹೌದಾ? ಪುರೋಹಿತ್ರೆ, ಸಿಹಿ ಹೆಸರಲ್ಲಿ ಪೂಜೆ ಮಾಡಿ ಅವಳಿಗೆ ಯಾವ ಅಪಾಯನೂ ಆಗಬಾರ್ದು, ಅವಳು ನಮ್ಮಿಂದ ದೂರನೂ ಆಗಬಾರ್ದು. ದೇವ್ರು ನಂಬಿ ಬಂದಿದ್ದೀರಾ, ನಿಮ್ಮ ಬೇಡಿಕೆನ ಖಂಡಿತ ಈಡೇರಿಸ್ತಾನೆ. ನಾನು ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ. ಹನುಮಂತನ ದೊಡ್ಡ ಮೂರ್ತಿ ಇದೆ ಇಲ್ಲೇ ಪಕ್ಕದಲ್ಲೇ, ಹೋಗಿ ನಮಸ್ಕಾರ ಮಾಡ್ಕೊಬಂದು.